ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ನನ್ನ ಯು ವಿ ಸಿರಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ನಾನು ತವಾ ಪನ್ನೀರ್ ತಂದೂರಿ ಮಾಡಿ ತೋರಿಸ್ತಾ ಇದ್ದೇನೆ. ನಾನು 200 ಗ್ರಾಂ ಪನ್ನೀರ್ ತಗೊಂಡಿದ್ದೇನೆ. ಅದನ್ನು ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈ ಪನ್ನೀರನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಒಂದು ಬೌಲನ್ನು ತಗೊಳ್ತೇನೆ. ಈ ಬೌಲಲ್ಲಿ ನಾನು ಮೊದಲು ಮೊಸರು ಹಾಕೊಳ್ತಾ ಇದ್ದೇನೆ. ನಾನು ಅರ್ಧ ಕಪ್ನಷ್ಟು ಮೊಸರನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು 1 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕೊಳ್ತೇನೆ. ನಿಮ್ಮ ಹತ್ರ ಇದ್ರೆ ಅದನ್ನು ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1/4 ಸ್ಪೂನಿನಷ್ಟು ಓಂ ಕಾಳಿನ ಪೌಡ್ರ್ ಮಾಡ್ಕೊಂಡಿಟ್ಟಿದ್ದೆ, ಅದನ್ನು ಹಾಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಪೌಡ್ರ್ ಇಲ್ಲ ಅಂದರೆ ಓಂ ಕಾಳು ತಗೊಂಡು ಸುಮ್ಮನೆ ದರಿಯಾಗಿ ಒಂಚೂರು ಗುದ್ದಿ ಹಾಕೊಂಡ್ಬಿಡಿ. ನೆಕ್ಸ್ಟ್ ನಾನು 1 ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ತಗೊಂಡಿದ್ದೇನೆ. ಅದರಲ್ಲಿ 1/4 ಸ್ಪೂನ್ ಸೈಡಿಗೆ ಎತ್ತಿಡ್ತಿದ್ದೇನೆ. ಉಳಿದದನ್ನು ನಾನು ಈ ಬೌಲಿಗೆ ಹಾಕೊಳ್ತಾ ಇದ್ದೇನೆ. ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಖಾರ ಇರಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಇದಕ್ಕೆ ಈಗ 1/4 ಸ್ಪೂನ್ ಅರಿಶಿಣದ ಹುಡಿಯನ್ನು ಹಾಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನೆಕ್ಸ್ಟ್ ಈಗ ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತೇನೆ. ಕಡಲೆ ಹಿಟ್ಟನ್ನು ಹೀಗೆ ಹಾಕೊಳ್ಳುವಾಗಿಲ್ಲ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ, ಅಂದರೆ ಸ್ವಲ್ಪ ಫ್ರೈ ಮಾಡಿ ನಂತರ ಹಾಕೊಳ್ಳಿ. ಅದಿಲ್ಲ ಅಂದರೆ ನೀವು ಪುಟಾಣಿ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡಿ ಹಾಕೊಳ್ಬೋದು. ಅದನ್ನು ನಾನು 1 ಟೇಬಲ್ ಸ್ಪೂನ್ನಷ್ಟು ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೀವು ಮಿಕ್ಸ್ ಮಾಡಿದಂತಹ ಮೊಸರು ಹುಳಿಯಾಗಿಲ್ಲ ಅಂದರೆ ಅದಕ್ಕೆ ನೀವು ಒಂಚೂರು ನಿಂಬೆ ಹಣ್ಣು ಹಿಂಡ್ಕೊಳ್ಳಿ. ನಾನು ಯೂಸ್ ಮಾಡಿದಂಥ ಮೊಸರು ಹುಳಿಯಾಗಿದೆ, ಅದಕ್ಕೆ ನಾನು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇಲ್ಲ. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ, ಯಾಕಂದರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದರೊಟ್ಟಿಗೆ ನೀವು ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೆಟೊವನ್ನು ದೊಡ್ಡ ದೊಡ್ಡ ಪೀಸನ್ನಾಗಿ ಕಟ್ ಮಾಡಿ ಹಾಕೊಳ್ಬೋದು. ನಾನು ತವಾವನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ತವಾದ ಮೇಲೆ ನಾನು 1 ಸ್ಪೂನ್ ಆಯಿಲ್ ಹಾಕೊಳ್ತೇನೆ. ಆಯಿಲ್ ಬಿಸಿ ಆದ ತಕ್ಷಣ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಬಟರನ್ನು ಹಾಕೊಳ್ತಾ ಇದ್ದೇನೆ. ಬಟರ್ ಹಾಕಿದರೆ ಇದರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದರ ಮೇಲೆ ನಾನು ಒಂದೊಂದಾಗಿ ಪನ್ನೀರನ್ನು ಹಾಕೊಳ್ತೇನೆ. ಈಗ ನಾನು ಗ್ಯಾಸಿನ ಫ್ಲೇಮನ್ನು ಮೀಡಿಯಮಲ್ಲಿ ಇಡ್ತೇನೆ ಮತ್ತು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಒಂದು ಸೈಡ್ ಫ್ರೈ ಆದ ಕೂಡಲೇ ಅದನ್ನು ತಿರ್ಸಿ ಹಾಕಿ ಬಿಡಬೇಕು. ತಿರ್ಸಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಬಟರನ್ನು ಸವರ್ಕೊಳ್ತೇನೆ. 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ರೆಸ್ಟೋರೆಂಟ್ ಸ್ಟೈಲ್ ತವಾ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ನಾನು ಉಳಿದಂತಹ ಮಸಾಲೆಯಲ್ಲಿ ದೊಣ್ಣಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ತವದ ಮೇಲೆ ಹಾಕ್ಕೊಂಡಿದ್ದೇನೆ. ಪನ್ನೀರ್ ಟಿಕ್ಕಾ ಈಗ ರೆಡಿಯಾಗಿದೆ. ಇದಕ್ಕೆ ತಂದೂರಿಯದ್ದು ಟೇಸ್ಟ್ ಸ್ಮೆಲ್ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಒಂದು ಕೆಂಡ ರೆಡಿ ಮಾಡಿದ್ದೇನೆ. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಘೀಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಅದನ್ನು ಮುಚ್ಚಿಬಿಡ್ತೇನೆ. ಚೆನ್ನಾಗಿ ಹೊಗೆ ಬರ್ತಿದೆ ನೋಡಿದ್ರಾ. ಈಗ ನಾನು ಅದನ್ನು ಓಪನ್ ಮಾಡ್ಕೊಳ್ತೇನೆ. ಈಗ ನಾನು ಇದರ ಮೇಲೆ 1/4 ಸ್ಪೂನ್ನಷ್ಟು ಕಸೂರಿ ಮೇಥಿ ಎತ್ತಿಟ್ಟಿದ್ದೆಲ್ಲ ಅದನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ಸ್ವಲ್ಪ ಮುಚ್ಚುತ್ತೇನೆ. ತವಾ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಇದನ್ನೀಗ ನಾನು ಓಪನ್ ಮಾಡ್ತಾ ಇದ್ದೇನೆ. ಈ ಕೆಂಡದ ಬೌಲನ್ನು ಆಚೆ ಇಡ್ತೇನೆ. ನೋಡಿ, ನಮ್ಮದು ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ನಾನು ಫ್ರೈ ಮಾಡಿದಂತಹ ಈ ದೊಣ್ಣಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಇದರೊಟ್ಟಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ರೆಸ್ಟೋರೆಂಟ್ ಸ್ಟೈಲ್ ತವಾ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ.
ತುಂಬ ಟೇಸ್ಟಿಯಾಗಿ ಕೂಡ ಇದೆ. ನೀವು ಇದನ್ನು ಮನೆಯಲ್ಲಿ ಮಾಡಿ ಮತ್ತು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ.